ಅದು ವಿಧಾನಸಭೆ ಇದೆ ಈಗ ತಗೊಳ್ಳಿ ಈಗ ಬಸಪಡ ಸುದೀರ್ಘ ಕಾಲಾವಧಿಯ ಸಿಎಂ ಆಗಿ ಆಡಳಿತ ನಡೆಸಿದ ಸಿದ್ದರಾಮಯ್ಯ ಅವರಿಗೆ ಸುದೀರ್ಘ ಕಾಲಾವಧಿ ನಡೆಸಿದ ಸಿದ್ದರಾಮಯ್ಯ ಅವರಿಗೆ ದೀರ್ಘಾವಧಿ ಸಿಎಂ ಆಗಿ ಪೂರ್ಣಾವಧಿಗೊಳಿಸಿದ ಸಿಎಂ ಸಿದ್ದರಾಮಯ್ಯನವರಿಗೆ ದೀರ್ಘಾವಧಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಣ್ಣ ಮಧ್ಯೆ ತರಬೇಡ ಅಣ್ಣ ತೆಗೆದು ವಿಡಿಯೋ ಮಾಡ್ತೀನಿ ತಾನೆ. ಸಿದ್ದರಾಮಯ್ಯನವರು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸುವ ಮೂಲಕ ಅರಸೋವರು ದಾಖಲೆಯನ್ನು ದೇವರಾಜ ಅರಸೋರ ದಾಖಲೆಯನ್ನು ಮುರಿದಿರುವಂಥದ್ದು ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ. ದೀರ್ಘಾವಧಿ ಆಡಳಿತ ನೀಡುವುದರ ಮೂಲಕ ಶೋಷಿತ ಸಮುದಾಯಗಳಿಗೆ ಎಲ್ಲ ವರ್ಗದ ಬಡವರಿಗೆ ಹಲವಾರು ಯೋಜನೆಗಳು ಕೊಡೋದು. ಅನ್ನರಾಮಯ್ಯ ಆಗಿ ಭಾಗ್ಯರಾಮಯ್ಯ ಆಗಿ ಇವತ್ತು ದಾಖಲೆ ರಾಮಯ್ಯ ಆಗಿದ್ದಾರೆ. ಅವರು ದೀರ್ಘಾವಧಿ ಸಿ ಎಂ ಆಗಿದ್ದಾರೆ. ಹಾಗೆ ಮುಂದೆ ಪೂರ್ಣಾವಧಿ ಸಿ ಎಂ ಆಗಿರಬೇಕು ಅಂತೇಳಿ ನಾವು ಕೂಡ ಬಯಸ್ತೇವೆ. ಕಾಂಗ್ರೆಸ್ ಹೈಕಮಾಂಡು ಈ ಕೂಡಲೇ ಪೂರ್ಣಾವಧಿ ಸಿ ಎಂ ಆಗಿ ಸಿದ್ದರಾಮಯ್ಯ ಇರ್ತದೆ ಅಂತೇಳಿ ಸ್ಪಷ್ಟನೆ ಮಾಡಬೇಕು ಅಂತೇಳಿ ನಾನು ಈಗ ಒತ್ತಾಯ ಮಾಡ್ತಾ ಇದ್ದೇನೆ. ಇದು ಪರವಾಗಿ ನಾವು 25ನೇ ತಾರೀಕು ಅಹಿಂದ ಸಮಾವೇಶವನ್ನು ಕೂಡ ಮೈಸೂರಲ್ಲಿ ಹಮ್ಮಿಕೊಂಡಿರುವಂಥದ್ದು. ಅವರದ್ದು ದೀರ್ಘಾವಧಿ ಸಿ ಎಂ ದಾಖಲೆ ಮಾಡಿದಂಗೆ ಪೂರ್ಣಾವಧಿ ಸಿ ಎಂ ಆಗಿ ಕೂಡ ದಾಖಲೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸರಿ, ಇವತ್ತಿನ ಕಾರ್ಯಕ್ರಮ ಇವತ್ತು ಏನು ಮಾಡ್ತಾರೆ? ಇವತ್ತು ಸಾಹೇಬರು ಚರಿತ್ರೆ ಸೃಷ್ಟಿ ಮಾಡಿರುವಂಥ ದಿನ ಅಂತೇಳಿ ಇವತ್ತು ನಾಟಿ ಕೋಳಿ ಬಿರಿಯಾನಿಯನ್ನು ಜನಕ್ಕೆ ವಿತರಣೆ ಮಾಡೋದ್ರ ಮೂಲಕ ಒಂದು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅವರಿಗೆ ನಾಟಿ ಕೋಳಿ ಅಂದರೆ ಭಾಳ ಪ್ರಿಯ. ಆ ಕಾರಣಕ್ಕಾಗಿ ಇವತ್ತು ನಾಟಿ ಕೋಳಿ ಬಿರಿಯಾನಿಯನ್ನು ಜನಕ್ಕೆ ಹಂಚೋದ್ರ ಮೂಲಕ ಒಂದು ವಿಶೇಷವಾದಂಥ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಒಂದು ಇದು ಸುದೀರ್ಘಾವಧಿ ಸಿ ಎಂ ಆಗಿ ಆಡಳಿತವನ್ನು ನಡೆಸಿದ ಸನ್ಮಾನ್ಯ ಸಿದ್ದರಾಮಯ್ಯರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಅವರಿಗೆ ಪ್ರಿಯ ವಸ್ತು ಅಂದರೆ ಅವರ ಆಹಾರವಾದಂಥ ನಾಟಿ ಬಿರಿಯಾನಿ ಪಲಾವನ್ನು ಇವತ್ತು ನಾವು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಇನ್ನೂ ಅವರು ಪೂರ್ಣಾವಧಿ ಸಿ ಎಂ ಆಗಿ ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ಇವತ್ತು ಸಿಹಿಯನ್ನು ಸಹ ಹಂಚ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಸಾಮಾಜಿಕ ನ್ಯಾಯ ಸಿಗಬೇಕು ಈ ಕರ್ನಾಟಕ ರಾಜ್ಯದ ಜನತೆಗೆ ಅಂತಂದರೆ ಸಿದ್ದರಾಮಯ್ಯವರು ಪೂರ್ಣಾವಧಿ ಸಿ ಎಂ ಆಗಿ ಮುಂದುವರಿಬೇಕು. ಎಲ್ಲ ಸಮಾಜಗಳಿಗೆ ಇವತ್ತು ಸಂವಿಧಾನದ ಆಶ್ರಯ ಮುಖಾಂತರ ಎಲ್ಲರಿಗೂ ನ್ಯಾಯ ಸಿಗಬೇಕು. ಇವತ್ತು ದಿನ ಸಣ್ಣ ಶೋಷಿತ ಸಮುದಾಯಗಳು ಎಷ್ಟೋ ಇದೆ. ಆ ಶೋಷಿತ ಸಮುದಾಯಗಳು ಇವತ್ತು ಮುನ್ನೆಲೆಗೆ ಬರಬೇಕು ಅಂತಂದರೆ ಸಿದ್ದರಾಮಯ್ಯವರು ಇರಬೇಕು. ಅದೇ ಕಾರಣಕ್ಕೆ ಇವತ್ತು ಅವರು ಜನಗಣತಿಯನ್ನು ಮಾಡಿಸಿದ್ದಾರೆ. ಅದರ ಪ್ರಕಾರ ಆ ಬಿಡುಗಡೆಯನ್ನು ಮಾಡಿ, ಆ ವರದಿಯನ್ನು ಬಿಡುಗಡೆ ಮಾಡಿ ಸಾಮಾಜಿಕ ನ್ಯಾಯ ಎಲ್ಲ ಸಮಾಜಗಳಿಗೂ ಭೂಗೋಳದ ಪ್ರಕಾರ ಆಸ್ತಿ ಎಷ್ಟು ವಿಸ್ತೀರ್ಣವಾಗಿದೆ ಅದೇ ರೀತಿ ಎಲ್ಲ ಸಮುದಾಯಗಳಿಗೂ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಅವರು ಆಡಳಿತದಲ್ಲಿರಬೇಕು. ಆ ಕಾರಣಕ್ಕೆ ಅವರು ಪೂರ್ಣಾವಧಿ ಸಿ ಎಂ ಆಗಿರಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ಇವತ್ತು ನನ್ನ ಹೆಸರು ಯೋಗೀಶ್ ಉಪ್ಪಾರ್ ಅಂತ, ರಾಜ್ಯ ಸಂಚಾಲಕರು ಅಹಿಂದ ಮೈಸೂರು. ನನ್ನ ಹೆಸರು ಪ್ರತಿಮಾ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಅಹಿಂದ ಕಾರ್ಯಾಧ್ಯಕ್ಷ ಆಗಿದ್ದೀನಿ. ಈ ಶುಭ ದಿನಕ್ಕೋಸ್ಕರ ನಾವು ತುಂಬಾ ವರ್ಷದಿಂದ ಕಾಯ್ತಾ ಇದ್ವಿ. ದೇವರಾಜ ಅರಸು ಅವರು ಮಾಡಿರುವಂತಹ ಸಾಧನೆಗಳ ನಂತರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸಾಕಷ್ಟು ಬಡವರ ಜನಪರ ಕಾಳಜಿ ಇಟ್ಕೊಂಡು ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಸೊ ಈ ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಈ ಸಂತೋಷ ಕ್ಷಣವನ್ನು ಪ್ರತಿಯೊಬ್ಬರ ಜನರಿಗೂ ಸಂತೋಷ ಕೊಡಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟವಾದಂತಹ ನಾಟಿ ಕೋಳಿ ಬಿರಿಯಾನಿಯನ್ನು ಎಲ್ಲ ಕಡೆ ವಿತರಣೆ ಮಾಡ್ತಾ ಇದ್ದೀವಿ. ಇದೇ ರೀತಿ ಅವರು ಇನ್ನು 2 ವರ್ಷ ತುಂಬಿಸ್ಬಿಡ್ಲಿ, ಜನಗಳಿಗೆ ಸಾಕಷ್ಟು ಸೇವೆ ಮಾಡುವಂಥ ಅವಕಾಶ ಬಂದಿರುವಂಥದ್ದು ನಮ್ಮ ಪುಣ್ಯ ಆಗಿದೆ. ಸೊ ಇಂಥವರು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬೇಕಾಗಿದೆ. ದೇವರು ಅವರಿಗೆ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಬೋದು.